Hi students, welcome back to Arsu Learning Classes channel. ನಾವು ಮೊನ್ನೆ ತನ ಏನು ಮಾಡಿದ್ವಿ, ಈ ಟ್ರಿಗ್ನೋಮೆಟ್ರಿಯಲ್ಲಿ ವ್ಯಾಖ್ಯಾನಿಸಲ್ಪಟ್ಟ ಹೇಳಿಕೆಗಳಲ್ಲಿನ ಕೋನಗಳು ಲಘು ಕೋನಗಳಾಗಿವೆ. ಈ ಕೆಳಗಿನ ಸಮೀಕರಣಗಳನ್ನು ಸಾಧಿಸಿಯಲ್ಲಿ ನಾವೇನು ಮಾಡಿದ್ವಿ, ಈ ಥರ್ಡ್ ಒನ್ ತನ ಕ್ವಶನ್ಸನ್ನು ಏನು ಮಾಡಿದ್ವಿ, ಫಿಫ್ತ್ ಪ್ರಾಬ್ಲಮಲ್ಲಿ ಸಾಲ್ವ್ ಮಾಡ್ಕೊತಾ ಬಂದಿದ್ವಿ. ಇನ್ನು ಫೋರ್ತ್ ಒನ್ ಪ್ರಾಬ್ಲಮನ್ನು ನಾವೇನು ಮಾಡೋಣ, ಸಾಲ್ವ್ ಮಾಡೋಣ. Fourth one problem, 1 plus sec a divided by sec a equal to sin square a divided by 1 minus cos a. ಇಲ್ಲಿ ಏನು ಸುಳುವು ಕೊಟ್ಟಾರಪ್ಪ ಅಂದ್ರೆ, ಎಡಭಾಗ ಮತ್ತು ಬಲಭಾಗವನ್ನು ಪ್ರತ್ಯೇಕವಾಗಿ ಸಂಕ್ಷೇಪಿಸಿ. ನೋಡಿರಿ ಸ್ಟೂಡೆಂಟ್ಸ್, ಇಷ್ಟೊತ್ತು ಏನು ಮಾಡಿದರು, ಇಲ್ಲಿ ಮೇಲೆ ಎಲ್ಲ ಈ ಎಲ್ ಎಚ್ ಎಸ್ಸನ್ನು ಏನು ಮಾಡಬೇಕಾಗಿತ್ತು, ಆರ್ ಎಚ್ ಎಸ್ಸಿಗೆ ಈಕ್ವಲ್ ಮಾಡಬೇಕಾಗಿತ್ತು. ಬಟ್ ಇಲ್ಲಿ ಈ ಎಲ್ ಎಚ್ ಎಸ್ಸನ್ನು ಸಪ್ರೇಟಾಗಿ ನಾವು ಏನು ಮಾಡಬೇಕು, ಸಾಲ್ವ್ ಮಾಡಬೇಕು. ಈ ಆರ್ ಎಚ್ ಎಸ್ಸನ್ನು ಏನು ಮಾಡಬೇಕು, ಸಪ್ರೇಟಾಗಿ ಸಾಲ್ವ್ ಮಾಡಬೇಕು. ಸೊ ಯಾವ ರೀತಿ ಈಸಿಯಾಗಿ ಸಾಲ್ವ್ ಮಾಡೋದಂತ ನಾವೇನು ಮಾಡೋಣ, ನೋಡ್ಕೊತಾ ಹೋಗೋಣ. ಕ್ವಶನ್ ನಂಬರ್ ನೋಡಿರಿ, ಕ್ವಶನ್ 1 plus sec a divided by sec a equal to sin square a divided by 1 minus cos a. ನೋಡಿ 1 minus cos a. ಸೊ ಇದು ಎಲ್ ಎಚ್ ಎಸ್ ಲೆಫ್ಟ್ ಹ್ಯಾಂಡ್ ಸೈಡ್, ಇದು ಆರ್ ಎಚ್ ಎಸ್ ರೈಟ್ ಹ್ಯಾಂಡ್ ಸೈಡ್. ಸೊ ಇವಾಗ ಏನು ಮಾಡಬೇಕಾಗೈತಿ, ಈ ಎಲ್ ಎಚ್ ಎಸ್ಸನ್ನು ಬಿಡಿಸ್ಬೇಕಾಗೈತಿ, ಆರ್ ಎಚ್ ಎಸ್ಸನ್ನು ಬಿಡಿಸ್ಬೇಕಾಗೈತಿ. ಸೊ ನಾವೇನು ಮಾಡೋಣ, ಬಿಡಿಸ್ಕೋತಾ ಹೋಗೋಣ. ಸೊ ನೋಡಿರಿ, ಎಲ್ ಎಚ್ ಎಸ್ ಸೈಡು ನೋಡಿರಿ 1 ಪ್ಲಸ್ ಸೆಕ್ ಎ ಯಾವ್ದು ಉಲ್ಟಾ ಆಗುತ್ತಾ, ಕಾಸಿನ ಉಲ್ಟಾ ಸೆಕ್ ಬರುತ್ತಾ. ಸೊ ಸೆಕ್ಕಿನ ಏನು ಬರಿತೀವಿ ನಾವು, 1 ಬೈ ಕಾಸ್ ಎ ಡಿವೈಡೆಡ್ ಬೈ ಏನು ಬರುತ್ತಾ, ಇದು ಸೆಕ್ ಎ 1 ಡಿವೈಡೆಡ್ ಬೈ ಕಾಸ್ ಎ. ಸೊ ಇದು ನಾವು ಆರ್ ಎಚ್ ಎಸ್ಸನ್ನು ಆಮೇಲೆ ಬಿಡಿಸ್ಕೊಳ್ಳೋಣ. ಇವಾಗ ಏನು ಮಾಡೋಣ, ಎಲ್ ಎಚ್ ಎಸ್ಸನ್ನು ಬಿಡಿಸ್ಕೊತ ಹೋಗೋಣ. ಸೊ 1 ಪ್ಲಸ್ 1 ಡಿವೈಡೆಡ್ ಬೈ ಕಾಸ್ ಎ ಓಲ್ ಡಿವೈಡೆಡ್ ಬೈ 1 ಡಿವೈಡೆಡ್ ಬೈ ಕಾಸ್ ಎ. ಸೊ ಇದನ್ನೇನು ಮಾಡೋಣ ನಾವು, ಇಲ್ಲಿ ನೋಡಿರಿ. ಸೊ ಇಲ್ಲಿ ನೋಡಿರಿ, ಇಲ್ಲಿ 1 ಪ್ಲಸ್ 1 ಡಿವೈಡೆಡ್ ಬೈ ಕಾಸ್ ಐತಿ. ಸೊ ಇಲ್ಲಿ ಎಲ್ ಸಿ ಎಮ್ ಏನಾಗುತ್ತಾ, ಕಾಸ್ ಎ ಆಗುತ್ತಾ. ಸೊ ಕಾಸ್ ಎ ಇಂಟು 1 ಏನಾಗುತ್ತಾ, ಕಾಸ್ ಎ ಪ್ಲಸ್ ಆ್ಯಸ್ ಇಟ್ ಈಸ್, ಇಲ್ಲಿ ಕಾಸ್ ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತೆ, ಜಸ್ಟ್ 1 ಉಳಿಯುತ್ತಾ, ಡಿವೈಡೆಡ್ ಬೈ ಇಲ್ಲಿ ನೋಡಿರಿ ಮತ್ತೇನು ಉಳಿಯುತ್ತೆ, ಎಲ್ ಸಿ ಎಮ್ ಕಾಸ್ ಎ ಇರುತ್ತೆ, ಆ್ಯಸ್ ಇಟ್ ಈಸ್ ಕಾಸ್ ಎ. ಈಗ ನೋಡಿರಿ, ಇದು ಓಲ್ ಡಿವೈಡೆಡ್ ಬೈ 1 ಡಿವೈಡೆಡ್ ಬೈ ಕಾಸ್ ಎ ಐತಿ. ಸೊ ಇದನ್ನ ನಾವೇನು ಮಾಡೋಣ, ಮಲ್ಟಿಪ್ಲೈ ಮಾಡ್ಕೊಂಡು, ಇದು ಡಿವೈಡೆನ್ಸ್ ಐತಿ, ಈ ಕಡೆ ತೊಗೊಂಡು ಹೋದ್ರೆ ಮಲ್ಟಿಪ್ಲೈ ಆಗುತ್ತೆ. ಸೊ ಇಂಟು ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಏನು ಬರುತ್ತೆ, ಡಿನಾಮಿನೇಟರ್ ಮೇಲೆ ಬಂದು ಡಿನಾಮಿನೇಟರ್ ಕೆಳಗೆ ಬರುತ್ತೆ. ಸೊ ಕಾಸ್ ಎ ಡಿವೈಡೆಡ್ ಬೈ 1 ಬರುತ್ತೆ. ಸೊ ಇದನ್ನ ಏನು ಮಾಡೋಣ, ಆರ್ ಎಚ್ ಎಸ್ಸನ್ನು ಆಮೇಲೆ ಬಿಡಿಸ್ಕೊಳ್ಳೋಣ. ಸೊ ಇಲ್ಲಿ ನೋಡಿರಿ, ಕ್ರಾಸ್ ಒಳಗದಾವು. ಸೊ ಈ ಕಾಸೆ ಕ್ಯಾನ್ಸಲ್ ಆಗುತ್ತೆ, ಜಸ್ಟ್ ಏನು ಉಳಿಯುತ್ತೆ, ಇಲ್ಲಿ ಡಿನಾಮಿನೇಟರ್ 1 ಇರೋದ್ರಿಂದ ಇದೇನಾಗುತ್ತೆ, ನಾವು ಡಿನಾಮಿನೇಟರ್ನ ಕನ್ಸಿಡರ್ ಮಾಡ್ಬೋದು, ಇಲ್ಲ ಮಾಡದೇ ಇರ್ಬೋದು. ಸೊ ಏನಾಗುತ್ತೆ, ಕಾಸ್ ಎ ಪ್ಲಸ್ 1. ಸೊ ನಮಗಿದೇನಾಯಿತು, ಎಲ್ ಎಚ್ ಎಸ್ ಆಯಿತು. ಸೊ ಇವಾಗ ಏನು ಮಾಡೋಣ, ಈ ಆರ್ ಎಚ್ ಎಸ್ಸನ್ನು ಏನು ಮಾಡೋಣ, ಸಾಲ್ವ್ ಮಾಡ್ಕೊತಾ ಹೋಗೋಣ. ಸೊ ಆರ್ ಎಚ್ ಎಸ್ಸನ್ನು ಏನು ಮಾಡೋಣ ರೀ, ಇಲ್ಲಿ ನೋಡಿರಿ, ಸೈನ್ ಸ್ಕ್ವೇರ್ ಎ ಅಂದರೆ ಏನು ಬರುತ್ತೆ. ಸೊ ಮೇಲೆ ಏನೈತೆ, ಸೈನ್ ಸ್ಕ್ವೇರ್ ಎ ಐತಿ. ಸೈನ್ ಸ್ಕ್ವೇರ್ ಎ ಅಂದರೆ ಏನು ಬರುತ್ತೆ ನಮ್ಗೆ, ಇಲ್ಲಿ ನೋಡಿರಿ 1 ಮೈನಸ್ ಕಾಸ್ ಸ್ಕ್ವೇರ್ ಎ. ಸೊ ನಮ್ಗೆ ಟ್ರಿಗ್ನೋಮೆಟ್ರಿ ರೂಲ್ಸ್ ಗೊತ್ತು. ಸೊ ಇಲ್ಲಿ ನೋಡಿರಿ, ಇದು ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಈಕ್ವಲ್ ಟು 1. ಸೊ ನಮಗೆ ಇವಾಗ ಸೈನ್ ಸ್ಕ್ವೇರ್ ಎ ಬೇಕಾಗೈತಿ. ಸೈನ್ ಸ್ಕ್ವೇರ್ ಎ ಈಕ್ವಲ್ ಟು 1 ಆ್ಯಸ್ ಇಟ್ ಇರುತ್ತೆ, ಪ್ಲಸ್ ಈ ಕಡೆ ಹೋದ್ರೆ ಮೈನಸ್ ಕಾಸ್ ಸ್ಕ್ವೇರ್ ಎ. ಸೊ ಇವಾಗ ಇಲ್ಲೇನಾಯಿತು, ಸೈನ್ ಸ್ಕ್ವೇರ್ ಎ ಅಂದರೆ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಇಲ್ಲೇನೈತೆ ನೋಡಿರಿ, 1 ಮೈನಸ್ ಕಾಸ್ ಐತಿ. ಸೊ 1 ಮೈನಸ್ ಕಾಸ್ ಎ. ಸೊ ಇದೇನಾಯಿತು, ಆ್ಯಸ್ ಇಟ್ ಈಸ್ ಆಯಿತು. ಸೊ ನಾವು ಇದನ್ನ ಏನು ಮಾಡ್ಕೊಳ್ಳೋಣ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದೊಳಗೆ ಬರ್ಕೊಳ್ಳೋಣ. ಸೊ ಇದನ್ನೇನು ಮಾಡೋಣ ರೀ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದೊಳಗೆ ಬರ್ಕೊಳ್ಳೋಣ. ಸೊ ಎ ಸ್ಕ್ವೇರ್ ಏನು ಬರುತ್ತೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಇದೇನಾಗುತ್ತೆ ನೋಡಿರಿ, 1 ಬ್ರಾಕೆಟ್ ಸ್ಕ್ವೇರ್ ಮೈನಸ್ ಕಾಸ್ a bracket square
ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ ಐತಿ. ಸೊ ಆ್ಯಸ್ ಇಟ್ ಈಸ್ ಏನು ಮಾಡೋಣ 1 ಮೈನಸ್ ಕಾಸ್ ಎ ಇಟ್ಕೊಳ್ಳು 1 ಮೈನಸ್ ಕಾಸ್ ಎ. ಸೊ ಇವಾಗ ನೋಡ್ರಿ ಇದು ಏನಾಯಿತು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದೊಳಗೆ ಇದನ್ನ ಬರ್ಕೊಂಡ್ವಿ. ಸೊ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದೊಳಗೆ ಐತಿ. ಇದನ್ನೇನು ಮಾಡ್ಕೊಂಡು ಮತ್ತು ನಾವು ವಿಸ್ತರಿಸಿ ಬರ್ಕೊಂಡ್ರೆ ಏನಾಗುತ್ತಾ 1 ಎ ಪ್ಲಸ್ ಬಿ ಎ ಮೈನಸ್ ಬಿ. ಸೊ ಎ ಪ್ಲಸ್ ಬಿ ಎ ಮೈನಸ್ ಬಿ. ಸೊ ಏನಾಯಿತು ಈ ರೂಪದೊಳಗೆ ನಾವೇನು ಮಾಡೋಣ ಇದನ್ನ ಬರ್ಕೊಂಡು. ಸೊ ಇಲ್ಲಿ ನೋಡ್ರಿ ಎ ಪ್ಲಸ್ ಬಿ ಎ ಮೈನಸ್ ಬಿ ಅಂದ್ರೆ 1 ಇಂಟು 1 ಏನಾಗುತ್ತವೆ 1 ಪ್ಲಸ್ ಅಂದ್ರೆ ಎ ಅಂದ್ರೆ 1 ಮೈನಸ್ ಬಿ ಅಂದರೆ ಏನಾಗುತ್ತೆ ಕಾಸ್ ಎ ಆಗುತ್ತಾ ಪ್ಲಸ್ ಐತಿ. ಸೊ 1 ಪ್ಲಸ್ ಕಾಸ್ ಎ ಬ್ರಾಕೆಟ್ ಕಂಪ್ಲೀಟ್. ಮತ್ತೇನಾಗುತ್ತೆ ನೆಕ್ಸ್ಟ್ 1 ಮೈನಸ್ ಕಾಸ್ ಎ. ಸೊ ಇವಾಗ ಏನಾಯ್ತು ನೋಡ್ರಿ 1 ಪ್ಲಸ್ ಕಾಸ್ ಎ 1 ಮೈನಸ್ ಕಾಸ್ ಎ ಓಲ್ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ ಐತಿ. ಸೊ 1 ಮೈನಸ್ ಕಾಸ್ ಎ. ಸೊ ಇವಾಗ ನೋಡ್ರಿ ಇದು ಎ ಪ್ಲಸ್ ಬಿ ಇದು ಎ ಮೈನಸ್ ಬಿ. ಸೊ ಈಗ 1 ಪ್ಲಸ್ ಕಾಸ್ ಎ ಇಲ್ಲಿ ನೋಡ್ರಿ 1 ಪ್ಲಸ್ ಕಾಸ್ ಎ 1 ಮೈನಸ್ ಕಾಸ್ ಎ ಓಲ್ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ. ಸೊ ಈ 1 ಮೈನಸ್ ಕಾಸ್ ಎ ಈ 1 ಮೈನಸ್ ಕಾಸ್ ಎ ಕ್ಯಾನ್ಸಲ್ ಆಗುತ್ತೆ. ಜಸ್ಟ್ ಏನು ಉಳಿಯುತ್ತಾ 1 ಪ್ಲಸ್ ಕಾಸ್ ಎ. ಸೊ ಇವಾಗ ನೋಡ್ರಿ ಇದನ್ನು ಏನು ಮಾಡೋಣ ಎಲ್ ಎಚ್ ಎಸ್ ಅನ್ನು ಇದು 1 ಪ್ಲಸ್ ಕಾಸ್ ಎ ಬಂದೈತಿ. ಸೊ 1 ಪ್ಲಸ್ ಕಾಸ್ ಎ ಈಕ್ವಲ್ ಟು 1 ಪ್ಲಸ್ ಕಾಸ್ ಎ. ಸೊ ಇವಾಗ ನೋಡ್ರಿ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್. ಸೊ ಇದನ್ನೇನು ಮಾಡಿದ್ವಿ ನಾವು ಸಪ್ರೇಟಾಗಿ ಏನು ಮಾಡಿದ್ವಿ ಎರಡನ್ನು ಎಲ್ ಎಚ್ ಎಸ್ಸನ್ನು ಆರ್ ಎಚ್ ಎಸ್ಸನ್ನು ಏನು ಮಾಡಿದ್ವಿ ಈಕ್ವಲ್ ಮಾಡಿದ್ವಿ. ಸೊ ಎಷ್ಟು ಈಸಿಯಾಗೈತೆ ನೋಡ್ರಿ ಪ್ರಾಬ್ಲಮ್ಮ. ಸೊ ಇನ್ನು ನೆಕ್ಸ್ಟ್ ಒಂದು ಕ್ವಶನ್ನ ನೋಡ್ರಿ ಕೊಸೆಕ್ ಸ್ಕ್ವೇರ್ ಎ ಈಕ್ವಲ್ ಟು 1 ಪ್ಲಸ್ ಕಾಟ್ ಸ್ಕ್ವೇರ್ ಎ. ಈ ನಿತ್ಯ ಸಮೀಕರಣ ಉಪಯೋಗಿಸಿ ಕಾಸ್ ಎ ಮೈನಸ್ ಸೈನ್ ಎ ಪ್ಲಸ್ 1 ಓಲ್ ಡಿವೈಡೆಡ್ ಬೈ ಕಾಸ್ ಎ ಪ್ಲಸ್ ಸೈನ್ ಎ ಮೈನಸ್ 1 ಈಕ್ವಲ್ ಟು ಕೊಸೆಕ್ ಎ ಪ್ಲಸ್ ಕಾಟ್ ಎ ಎಂದು ಸಾಧಿಸಿ. ಸೊ ಇಲ್ಲೇನು ಮಾಡಬೇಕಾಗಿತ್ತು ನೋಡ್ರಿ ಇದನ್ನ ಈ ಎಲ್ ಎಚ್ ಎಸ್ಸನ್ನು ಏನು ಮಾಡಬೇಕಾಗಿತ್ತು ಈ ಆರ್ ಎಚ್ ಎಸ್ಸಿಗೆ ಈಕ್ವಲ್ ಮಾಡಬೇಕಾಗಿತ್ತು. ಸೊ ಯಾವ ರೀತಿ ಮಾಡೋದಂತ ನಾವೇನು ಮಾಡೋಣ ಮಾಡ್ಕೋತಗೋನು ನೋಡ್ರಿ. ಕ್ವಶನ್ ಏನೈತ್ರಿ ಕಾಸ್ ಎ ನೋಡ್ರಿ ಕಾಸ್ ಎ ಮೈನಸ್ ಸೈನ್ ಎ ಪ್ಲಸ್ 1 ಓಲ್ ಡಿವೈಡೆಡ್ ಬೈ ಇಲ್ಲೇನೈತ್ರಿ ಅದ್ರ ಕೆಳಗೆ ಅದ್ರ ಅಪೋಸಿಟ್ ಕಾಸ್ ಎ ಪ್ಲಸ್ ಸೈನ್ ಎ ಮೈನಸ್ 1. ಇದನ್ನ ಏನು ಮಾಡಬೇಕಾಗೈತಿ ನಾವು ಕೊಸೆಕ್ ಎ ನೋಡ್ರಿ ಕೊಸೆಕ್ ಪ್ಲಸ್ ಕಾಟ್ ಎ. ಸೊ ಇಲ್ಲಿ ಯಾವ ಇದು ಏನು ಮಾಡಬೇಕಾಗೈತಿ ಫಾರ್ಮುಲಾನ ಯೂಸ್ ಮಾಡಬೇಕಾಗೈತಿ ಅಂದ್ರೆ ಕೊಸೆಕ್ ಸ್ಕ್ವೇರ್ ಎ ಈಕ್ವಲ್ ಟು 1 ಪ್ಲಸ್ ಕಾಟ್ ಸ್ಕ್ವೇರ್ ಎ. ಈ ಫಾರ್ಮುಲಾವನ್ನು ಯೂಸ್ ಮಾಡ್ಕೊಂಡು ನಾವೇನು ಮಾಡಬೇಕಾಗೈತಿ ಈ ಎಲ್ ಎಚ್ ಎಸ್ಸನ್ನು ಈ ಆರ್ ಎಚ್ ಎಸ್ಸಿಗೆ ಏನು ಮಾಡಬೇಕಾಗೈತಿ ಈಕ್ವಲ್ ಮಾಡಬೇಕಾಗೈತಿ. ಸೊ ಇದು ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್. ಸೊ ಇದನ್ನ ಇದಕ್ಕೆ ಏನು ಮಾಡಬೇಕಾಗಿತ್ತು ಈಕ್ವಲ್ ಮಾಡಬೇಕಾಗೈತಿ. ಸೊ ಇಲ್ಲಿ ನೋಡ್ರಿ ಕಾಸ್ ಎ ಮೈನಸ್ ಸೈನ್ ಎ ಪ್ಲಸ್ 1 ಡಿವೈಡೆಡ್ ಬೈ ಕಾಸ್ ಎ ಪ್ಲಸ್ ಸೈನ್ ಎ ಮೈನಸ್ 1. ಸೊ ಇದನ್ನ ಏನು ಮಾಡಬೇಕು ಈ ನಿನಾಮಿನೇಟರನ್ನು ಏನು ಮಾಡಬೇಕು ನಾವಿಲ್ಲಿ ಸೈನ್ ಎಯಿಂದ ಏನು ಮಾಡಬೇಕು ಭಾಗಿಸ್ಬೇಕು. ಯಾಕಪ್ಪ ಸೈನ್ ಎಯಿಂದ ಭಾಗಿಸ್ಬೇಕಂದ್ರೆ ಕೊಸೆಕ್ ಎ ಈಕ್ವಲ್ ಟು ಏನಾಗುತ್ತೆ ನೋಡ್ರಿ ಕೊಸೆಕ್ ಎ ಈಕ್ವಲ್ ಟು 1 ಡಿವೈಡೆಡ್ ಬೈ ಸೈನ್ ಎ ಬರುತ್ತೆ. ಕಾಟ್ ಎ ಅಂದ್ರೆ ಕಾಟ್ ಎ ಈಕ್ವಲ್ ಟು ಏನು ಬರುತ್ತೆ ಕಾಸ್ ಎ ಡಿವೈಡೆಡ್ ಬೈ ಇದು ಸೈನ್ ಎ. ಸೊ ಇವಾಗ ನೋಡ್ರಿ ಎರಡು ಕಡೆ ಏನು ಬಂತು ಸೈನ್ ಎ ಬಂತು. ಬಿಕಾಸ್ ಯಾಕಂದ್ರೆ ನೋಡ್ರಿ ಇಲ್ಲಿ ಕೊಸೆಕ್ ಸ್ಕ್ವೇರ್ ಎ ಈಕ್ವಲ್ ಟು 1 ಪ್ಲಸ್ ಕಾಟ್ ಸ್ಕ್ವೇರ್ ಎನ್ನು ಮಾಡಂದರು. ಈ ಆರ್ ಎಚ್ ಎಸ್ ಏನೈತಿ ಕೊಸೆಕ್ ಎ ಪ್ಲಸ್ ಕಾಟ್ ಎ ಐತಿ. ಸೊ ಇಲ್ಲೇನು ಬರುತ್ತೆ ಎರಡದ್ರದ್ದು ಡಿನಾಮಿನೇಟರ್ ಸೈನ್ ಎ ಬರುತ್ತೆ. ಸೊ ಏನು ಮಾಡಬೇಕು ಈ ಡಿನಾಮಿನೇಟರನ್ನು ಎರಡೂ ಏನು ಮಾಡಬೇಕು ಸೈನ್ ಎಯಿಂದ ಭಾಗಾಕಾರವನ್ನು ಮಾಡಬೇಕು. ಸೊ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಮೈನಸ್ ಇದು ನೋಡ್ರಿ ಆ್ಯಸ್ ಇಟ್ ಈಸ್ ಏನು ಮಾಡಿ ಮೈನಸ್
sin A divided by sin A plus 1 divided by sin A whole divided by cos A divided by sin A. ಸೊ ನೋಡ್ರಿ ಇಲ್ಲೇನಾಗ್ಯಾವು ಅವ್ರ ಚಿಹ್ನೆಗಳು ಮಾತ್ರ ಚೇಂಜ್ ಆಗ್ಯಾವು. ಸೊ sin A divided by sin A ಮೈನಸ್ ಐತಿ 1 divided by sin A. ಸೊ ಇವಾಗ ಏನಾಯ್ತು ನಮ್ಗೆ ಈ ರೀತಿಯಾಗಿ ನಾವು ಏನು ಮಾಡಿದ್ವಿ ಬರ್ಕೊಂಡ್ವಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ ನೋಡ್ರಿ cos A divided by sin A ಅಂದರೆ ಏನಾಗುತ್ತೆ cot A ಆಗುತ್ತೆ. ಸೊ cot A ಪ್ಲಸ್ ಐತಿ sin A ಕ್ಯಾನ್ಸಲ್ ಆದರೆ ಏನಾಗುತ್ತೆ 1 ಉಳಿಯುತ್ತೆ. ಸೊ sin A ಒಂದಲೇ ಹೋಗುತ್ತೆ sin A ಒಂದಲೇ ಹೋಗುತ್ತೆ. ಸೊ ಏನಾಗುತ್ತೆ 1 ಉಳಿಯುತ್ತೆ. ಮೈನಸ್ ಪ್ಲಸ್ ಐತಿ ಸೊ ಪ್ಲಸ್ ಇಲ್ಲಿ ನೋಡ್ರಿ cosec A ಅಂದರೆ ಏನು ಬರುತ್ತೆ 1 divided by sin A. ಸೊ 1 divided by sin A ಅಂದರೆ cosec A whole divided by ನೋಡ್ರಿ ಆ್ಯಸ್ ಇಟ್ ಈಸ್ ಸೇಮ್ ಅದೇ ಐತಿ. ಸೊ ಬಟ್ ಏನೈತಿ ಸಾರಿ ಇಲ್ಲಿ ನೋಡ್ರಿ ಇಲ್ಲಿ ಮೈನಸ್ ಐತಿ. ಇನ್ನು ನೆಕ್ಸ್ಟ್ ನೋಡ್ರಿ ಇಲ್ಲಿ ಏನಾಗ್ಯಾವ ಚಿಹ್ನೆಗಳು ಮಾತ್ರ ಚೇಂಜ್ ಆಗ್ಯಾವ. cos A divided by sin A ಅಂದರೆ cot A ಪ್ಲಸ್ ಐತಿ. ಸೊ ಪ್ಲಸ್ sin A ಒನ್ಸ್ ಕ್ಯಾನ್ಸಲ್ ಆದರೆ ಎಷ್ಟು ಉಳಿಯುತ್ತೆ 1 ಉಳಿಯುತ್ತೆ. ಮೈನಸ್ ಐತಿ. ಸೊ 1 divided by sin ಅಂದರೆ cosec A. ಸೊ ಏನಾಯ್ತು ನೋಡ್ರಿ ನಮ್ಗೆ ಈ ರೀತಿಯಾಗಿ ಏನಾಯಿತು ಬಂತು. ಇನ್ನು ನೆಕ್ಸ್ಟ್ ಏನು ಮಾಡೋಣ ಈ cot A ಮತ್ತು cos A ಗಳನ್ನು ಒಂದು ಕಡೆ ಮಾಡ್ಕೊಳ್ಳು, ಈ ನಂಬರ್ಸನ್ನು ಒಂದು ಕಡೆ ಮಾಡ್ಕೊಳ್ಳು. ಸೊ ನೆಕ್ಸ್ಟ್ ಸ್ಟೆಪ್ ಈಸ್ ಅಲ್ಲಿ ನೋಡ್ರಿ cot A ಪ್ಲಸ್ cosec A ಬ್ರಕೆಟ್ ಮೈನಸ್ 1 ಹೋಲ್ ಡಿವೈಡೆಡ್ ಬೈ ಇದನ್ನು ಏನು ಮಾಡೋಣ ಆ್ಯಸ್ ಇಟ್ ಈಸ್ ನಾವು ಅದೇ ಥರ ಬರ್ಕೊಳ್ಳು. ಸೊ 1 ಪ್ಲಸ್ cot A ನೋಡ್ರಿ ಇಲ್ಲಿ ಏನೈತಿ ನಮಗೆ ಆ್ಯಸ್ ಇಟ್ ಈಸ್ ಐತಿ 1 ಪ್ಲಸ್ ಈ ಕಡೆ ಮಾಡ್ಕೊಂಡು 1 ಪ್ಲಸ್ cot A ಮೈನಸ್ cosec A. ಸೊ ನಾವು ಏನು ಮಾಡಿದ್ವಿ ಈ ರೂಪದೊಳಗೆ ಬರ್ಕೊಂಡ್ವಿ. ಇನ್ನು ನೆಕ್ಸ್ಟ್ ನೋಡ್ರಿ ಇಲ್ಲೇನಾಗುತ್ತಾ ಸೊ ನೆಕ್ಸ್ಟ್ ನೋಡ್ರಿ ಏನು ಮಾಡೋಣ ಈ cot A ಪ್ಲಸ್ cosec A ಐತಿ. ಸೊ cosec A ಪ್ಲಸ್ cot A ಮೈನಸ್ ಇದನ್ನೇನು ಮಾಡ್ಕೊಂಡು ನಾವು A ಸ್ಕ್ವೇರ್ B ಸ್ಕ್ವೇರ್ ರೂಪದೊಳಗೆ ಬರ್ಕೊಂಡು. ಸೊ A ಸ್ಕ್ವೇರ್ ಮೈನಸ್ B ಸ್ಕ್ವೇರ್ ರೂಪದೊಳಗೆ ಬರ್ಕೊಂಡ್ರೆ 1 ಇಂಟು cosec ಸ್ಕ್ವೇರ್ A ಮೈನಸ್ cot ಸ್ಕ್ವೇರ್ A. ಸೊ ಹೋಲ್ ಬ್ರಾಕೆಟ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ cot A ಮೈನಸ್ cosec A. ಸೊ ನಮಗಿದೇನಾಯಿತು ಆ್ಯಸ್ ಇಟ್ ಈಸ್ ನಾವು ಈ ಥರ ಬರ್ಕೊಂಡ್ವಿ. ಬಿಕಾಸ್ ಯಾಕಪ್ಪ ಇಲ್ಲಿ ಈ ಥರ ತೊಗೊಂಡ್ವಿ ಅಂದರೆ ಇಲ್ಲಿ ಯಾಕಂದ್ರೆ ಸೊ ಇಲ್ಲೇನೈತೆ ನೋಡ್ರಿ cosec ಸ್ಕ್ವೇರ್ A ಈಕ್ವಲ್ ಟು ಏನೈತೆ ನೋಡ್ರಿ 1 ಪ್ಲಸ್ cot ಸ್ಕ್ವೇರ್ A ಐತಿ. ಸೊ 1 ಪ್ಲಸ್ cot ಸ್ಕ್ವೇರ್ A ಅದರಿಂದ ಏನು ಮಾಡಿದ್ವಿ ನಾವು ಈ ರೂಪದೊಳಗೆ ಬರ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಸ್ಟೆಪ್ ಏನು ಮಾಡಿರಿ ಇಲ್ಲಿ ನೋಡ್ರಿ cosec A ಪ್ಲಸ್ cot A ಇದನ್ನ ಆ್ಯಸ್ ಇಟ್ ಈಸ್ ಬರ್ಕೊಂಡು ಫಸ್ಟ್ ಒಂದು. ನೆಕ್ಸ್ಟ್ ಇಲ್ಲಿ ನೋಡ್ರಿ ಮೈನಸ್ ಐತಿ. ಸೊ ಮೈನಸ್ ಇದನ್ನ ನಾವು ಏನು ಮಾಡ್ಕೊಳ್ಳು ಬಿಡಿಸಿ ಬರ್ಕೊಳ್ಳು. ಸೊ A ಸ್ಕ್ವೇರ್ ಮೈನಸ್ B ಸ್ಕ್ವೇರನ್ನು ಬಿಡಿಸಿ ಬರ್ಕೊಂಡ್ರೆ ಏನಾಗುತ್ತೆ A ಸ್ಕ್ವೇರ್ ಮೈನಸ್ B ಸ್ಕ್ವೇರ್ ಈಕ್ವಲ್ ಟು A ಪ್ಲಸ್ B A ಮೈನಸ್ B. ಸೊ ಇಲ್ಲೇನಾಗುತ್ತೆ ಸೊ ಆ್ಯಸ್ ಇಟ್ ಈಸ್ ನಾವೇನು ಮಾಡೋಣ cosec A ಪ್ಲಸ್ cot A ಬ್ರಾಕೆಟ್ ಕಂಪ್ಲೀಟ್ cosec A ಮೈನಸ್ cot A ಬ್ರಾಕೆಟ್ ಕಂಪ್ಲೀಟ್ ಹೋಲ್ ಡಿವೈಡೆಡ್ ಬೈ ಏನೈತೆ ನೋಡ್ರಿ 1 ಪ್ಲಸ್ cot A ಮೈನಸ್ cosec A. ಸೊ ನಮಗೇನೈತಿ ಈ ಥರ ಐತಿ. ಸೊ ನಾವು ಇಲ್ಲೇನು ಮಾಡೋಣ ಇದು ನೆಕ್ಸ್ಟ್ ಏನು ಬರ್ಕೊಳ್ಳೋಣ ನೋಡ್ರಿ ಈ cosec A ಪ್ಲಸ್ cot A ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ cosec A ಪ್ಲಸ್ cot A. ಇಲ್ಲೇನು ಮಾಡೋಣ ಇಲ್ಲಿ cosec A ಪ್ಲಸ್ cot A ಐತಿ cosec A ಮೈನಸ್ cot A ಐತಿ. ಸೊ ಏನು ಮಾಡೋಣ ನಾವು ಇಲ್ಲಿ 1 ಏನು ಮಾಡೋಣ ಇಂಟು 1 ಏನು ಮಾಡೋಣ ಹೊರಗೆ ತಗೊಳ್ಳೋಣ. ಸೊ ಕಾಮನ್ ಆಗಿ 1 ಹೊರಗೆ ತಗೊಂಡ್ರೆ ಮೈನಸ್ cosec A
ನೋಡಿರಿ ಇದು ಬ್ರಕೆಟ್ ಒಳಗೆ ಉಳಿಯುತ್ತಾ. ಸೊ ಮೈನಸ್ ಕಾಟ್ ಎ, ಸೊ ಬ್ರಕೆಟ್ ಕಂಪ್ಲೀಟ್. ಓಲ್ ಡಿವೈಡೆಡ್ ಬೈ ಏನಿತ್ತು ನೋಡಿರಿ 1 ಮೈನಸ್ ಕಾಟ್ ಎ, ಸಾರಿ 1 ಪ್ಲಸ್ ಕಾಟ್ ಎ ಮೈನಸ್ ಕೊಸೆಕ್ ಎ. ಸೊ ನಮ್ಗೆ ಇವಾಗ ಏನಾಯಿತು, ಈ ಥರ ಬಂತು. ಸೊ ಈ ಥರ ಬರೋಣ ನಾವು ಇಲ್ಲಿ ಏನು ಮಾಡ್ಕೊಂಡು ನೋಡಿರಿ, ಈಗ ನೋಡಿರಿ ಇಲ್ಲಿ ಕೊಸೆಕ್ ಎ ಪ್ಲಸ್ ಕಾಟ್ ಎ ಇಂಟು ಇದು ಇಂಟು ಬ್ರಕೆಟ್ 1 ಮೈನಸ್ ಕೊಸೆಕ್ ಎ ಮೈನಸ್ ಕಾಟ್ ಎ ಬ್ರಕೆಟ್ ಕಂಪ್ಲೀಟ್. ಸೊ ಇವಾಗ ನಮ್ಗೆ ಏನೈತಿ ಈ ಥರ ಐತಿ. ಸೊ ನಾವು ನೆಕ್ಸ್ಟ್ ಏನು ಮಾಡೋಣ, ಇಲ್ಲಿ ನೋಡಿರಿ ಇಲ್ಲಿ ಇಂಟು ಐತಿ. ಸೊ ಇಲ್ಲಿಂದ ಏನೈತಿ ನಮ್ಗೆ ಇಲ್ಲಿ ಇಂಟು ಐತಿ. ಸೊ ಇಲ್ಲಿ ಇಂಟು ಐತಿ, ನಾ ಇಂಟುವನ್ನು ಏನು ಮಾಡಿದ್ವಿ ಇಲ್ಲಿ ತೊಗೊಂಡ್ವಿ, ಇಲ್ಲಿ ಏನಿತ್ತು ಮೈನಸ್ ಇತ್ತು. ಸೊ ಈಗ ನೋಡಿರಿ ಕೊಸೆಕ್ ಎ ಪ್ಲಸ್ ಕಾಟ್ ಎ ಓಲ್ ಬ್ರಕೆಟ್ ಇಂಟು ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಪ್ಲಸ್ ಈಗ ನೋಡಿರಿ 1 ಪ್ಲಸ್ ಇಲ್ಲೇನಾಗುತ್ತೆ ಕೊಸೆಕ್ ಎ ಮೈನಸ್ ಕಾಟ್ ಎ ಹೋಲ್ ಡಿವೈಡೆಡ್ ಬೈ ಏನಿತ್ತು ನೋಡಿರಿ 1 ಪ್ಲಸ್ ಕಾಟ್ ಎ ಮೈನಸ್ ಕೊಸೆಕ್ ಎ ಐತಿ. ಸೊ ನೋಡಿರಿ ಇದು ಕ್ಯಾನ್ಸಲ್ ಆಗುತ್ತೆ, ಜಸ್ಟ್ ಏನು ಉಳಿಯುತ್ತೆ ಕೊಸೆಕ್ ಎ ಪ್ಲಸ್ ಕಾಟ್ ಎ. ಸೊ ಇಲ್ಲಿ ನೋಡಿರಿ RHS ಏನೈತಿ ಕೊಸೆಕ್ ಎ ಪ್ಲಸ್ ಕಾಟ್ ಎ. ಸೊ ನೋಡಿರಿ ಈ LHS ಏನಾಯಿತು ಈ RHSಗೆ ಈಕ್ವಲ್ ಆಯಿತು. ಸೊ ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ಏನೈತೆ ನೋಡಿರಿ, ರೂಟ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎ ಈಕ್ವಲ್ ಟು ಸೆಕ್ ಎ ಪ್ಲಸ್ ಟ್ಯಾನ್ ಎ. ಈ LHSನ್ನು ಏನು ಮಾಡಬೇಕೈತಿ ಈ RHSಗೆ ಈಕ್ವಲ್ ಮಾಡಬೇಕಾಗೈತಿ. ಸೊ ರೂಟ್ ಓಲ್ ರೂಟ್ ಐತಿ. ಸೊ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎ ಈಕ್ವಲ್ ಟು ಸೆಕ್ ಎ ಪ್ಲಸ್ ಟ್ಯಾನ್ ಎ. ಸೊ ನಾವು ಇಲ್ಲೇನು ಮಾಡಬೇಕಾಗೈತಿ, ಇದನ್ನ ನಾವು ಬಿಡಿಸಿ ಏನು ಮಾಡಬೇಕಾಗೈತಿ ಬರಿಬೇಕಾಗೈತಿ. ಸೊ ಇಲ್ಲಿ ನೋಡಿರಿ ಇದನ್ನೇನು ಮಾಡ್ನು ಅಂದ್ರೆ, ಸೊ ಇಲ್ಲಿ ನೋಡಿರಿ ರೂಟ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಐತಿ. ಸೊ ಇದು ಯಾವ ರೂಪದೊಳಗೆ ಐತಿ ನೋಡಿರಿ, ಎ ಪ್ಲಸ್ ಬಿ ಎ ಮೈನಸ್ ಬಿ ರೂಪದೊಳಗೆ ಐತಿ. ಸೊ ಇದು ನಾವು ಏನು ಮಾಡಬೇಕಾಗೈತಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪಕ್ಕೆ ಏನು ಮಾಡಬೇಕಾಗೈತಿ ತೊಗೊಂಡು ಬರಬೇಕಾಗೈತಿ. ಸೊ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪಕ್ಕೆ ತೊಗೊಂಬರ್ಬೇಕಾಗೈತಿ. ಸೊ ಇಲ್ಲಿ ನೋಡಿರಿ ಈಗ ಏನೈತಿ ಆ್ಯಸ್ ಇಟ್ ಈಸ್ ರೂಟ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎ ಇಂಟು ಇದಕ್ಕೆ ಏನು ಮಾಡಿ ನಾವು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪಕ್ಕೆ ತರಬೇಕಾಗೈತಿ. ಸೊ ಇಲ್ಲೇನು ಮಾಡ್ನು ಈ 1 ಪ್ಲಸ್ ಸೈನ್ ಎ ಮೈನಸ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎಯಿಂದ ಏನು ಮಾಡ್ನು ಗುಣಾಕಾರವನ್ನು ಮಾಡ್ಕೊಳ್ಳು. ಸೊ ಓಲ್ ರೂಟ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಅಂಡರ್ ಬ್ರಕೆಟ್ ಇದಕ್ಕೇನು ಮಾಡ್ನು ಇನ್ನೊಂದು ಬ್ರಕೆಟ್ ಹಾಕ್ಕೊಂಡು 1 ಮೈನಸ್ ಸೈನ್ ಎ. ಸೊ ಈ ಥರ ಆಯಿತು. ಇದನ್ನ ನಾವು ಏನು ಮಾಡ್ಕೊಳ್ಳು ಬಿಡಿಸಿ ಬರ್ಕೊಳ್ಳು. ಇದು ನೋಡಿರಿ ರೂಟ್ ಐತಿ, ರೂಟ್ ಇಂಟು ರೂಟ್ ಆಗುತ್ತಾ ಓಲ್ ರೂಟ್ 1 ಪ್ಲಸ್ ಸೈನ್ ಎ ನೋಡಿರಿ 1 ಪ್ಲಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ ಏನಾಗುತ್ತಾ 1 ಪ್ಲಸ್ ಸೈನ್ ಎ ಬ್ರಕೆಟ್ ಸ್ಕ್ವೇರ್ ಡಿವೈಡೆಡ್ ಬೈ ಇಲ್ಲೇನಾಗುತ್ತಾ ಸಿಂಗಲ್ ರೂಟ್, ಇದು ಡಿನಾಮಿನೇಟರ್ಗೆ ಸಿಂಗಲ್ ರೂಟ್. ಸೊ ಇದೇನಾಗುತ್ತಾ 1 ಮೈನಸ್ ಸೈನ್ ಎ ಇಂಟು 1 ಮೈನಸ್ ಸೈನ್ ಎ ಮಾಡಿದ್ರೆ 1 ಮೈನಸ್ ಸೈನ್ ಎ ಹೋಲ್ ಬ್ರಕೆಟ್ ಸ್ಕ್ವೇರ್. ಸೊ ನಮಗೇನಾಯಿತು ಇವಾಗ ಈ ಥರ ಬಂತು ನೋಡಿರಿ. ಈ ಥರ ಬರೋಣ, ಇಲ್ಲೇನು ಒಂದು ಈ ರೂಟು ಈ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. ಸೊ 1 ಪ್ಲಸ್ ಸೈನ್ ಎ ಅಷ್ಟೇ ಉಳಿಯುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿರಿ ಕೆಳಗೇನೈತಿ ರೂಟ್ ಐತಿ. ಸೊ ಈ ರೂಟನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳು. ಸೊ 1 ಮೈನಸ್ ಈ ಸ್ಕ್ವೇರನ್ನು ಹಾಕೊಂಡ್ರೆ 1 ಇಂಟು 1 ಏನಾಗುತ್ತೆ 1 ಬರುತ್ತೆ. ಸೈನ್ ಇಂಟು ಸ್ಕ್ವೇರ್ ಮಾಡಿದರೆ ಸೈನ್ ಸ್ಕ್ವೇರ್ ಎ. ಸೊ ಈ ಥರ ಬಂತು ಸೈನ್ ಸ್ಕ್ವೇರ್ ಎ ಬಂತು. ನೆಕ್ಸ್ಟ್ ನೋಡಿರಿ ಸೈನ್ ಸ್ಕ್ವೇರ್ ಎ ಬರೋಣ. ಈಗ ಇಲ್ಲೇನಾಗುತ್ತಾ ಈ 1 ಪ್ಲಸ್ ಸೈನ್ ಎ ಆ್ಯಸ್ ಇಟ್ ಈಸ್ ಇರುತ್ತಾ 1 ಪ್ಲಸ್ ಸೈನ್ ಎ ನೋಡಿರಿ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂದರೆ ಏನು ಬರುತ್ತೆ ನಮಗೆ
ಕಾಸ್ ಸ್ಕ್ವೇರ್ ಎ. ಈಗ ನೋಡಿರಿ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಈಕ್ವಲ್ ಟು 1 ಅಂದ್ರೆ ಈಗ ನಮಗೆ ಏನು ಬೇಕಾಗೈತಿ, ಕಾಸ್ ಸ್ಕ್ವೇರ್ ಎ ಬೇಕಾಗೈತಿ. ಸೊ ಕಾಸ್ ಸ್ಕ್ವೇರ್ ಎ ಈಕ್ವಲ್ ಟು 1 ಆ್ಯಸ್ ಇಟ್ ಈಸ್ ಇರುತ್ತೆ. ಈ ಪ್ಲಸ್ ಈ ಕಡೆ ಹೋದ್ರೆ ಮೈನಸ್ ಸೈನ್ ಸ್ಕ್ವೇರ್ ಎ. ಸೊ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂದರೆ ಏನು ಬರುತ್ತೆ ನಮ್ಗೆ, ಕಾಸ್ ಸ್ಕ್ವೇರ್ ಎ ಬರುತ್ತೆ. ಅದು ಯಾವ ಥರ ಬರುತ್ತೆ, ರೂಟ್ ಕಾಸ್ ಸ್ಕ್ವೇರ್ ಎ. ಸೊ ರೂಟ್ ಕಾಸ್ ಸ್ಕ್ವೇರ್ ಎ ಬರೋಣ. ಈ ರೂಟು ಈ ಸ್ಕ್ವೇರು ಕ್ಯಾನ್ಸಲ್ ಆಗುತ್ತೆ. ಜಸ್ಟ್ ಏನು ಉಳಿಯುತ್ತೆ, 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ಸೊ ಇಲ್ಲಿ ನೋಡಿರಿ ಡಿನಾಮಿನೇಟರ್ ಒಳಗೆ ಎ ಪ್ಲಸ್ ಬಿ ಐತಿ. ಸೊ ಇಲ್ಲಿ ಎಲ್ ಸಿ ಎಮ್ ಏನಾಗುತ್ತೆ, ಕಾಸ್ ಎ ಆಗುತ್ತೆ. ಸೊ ಕಾಸ್ ಎ ಇಂಟು 1 ಮಾಡಿದ್ರೆ ಇಲ್ಲಿ ನೋಡಿರಿ ಎಲ್ ಸಿ ಎಮ್ ಕಾಸ್ ಎ. ಸೊ ಎಲ್ ಸಿ ಎಮ್ ಕಾಸ್ ಎ ಯಾಕಾಗುತ್ತೆ ಅಂದ್ರೆ 1 ಪ್ಲಸ್ ಸೈನ್ ಎ, ಇದು ಎ ಪ್ಲಸ್ ಬಿ ಐತಿ. ಸೊ ಡಿನಾಮಿನೇಟರ್ ಏನೈತಿ, ಒಂದೇ ಐತಿ, ಡಿನಾಮಿನೇಟರ್ 2 ಅದಾವು. ಸೊ ಇದಕ್ಕೆ ಈ ಡಿನಾಮಿನೇಟರ್ ಏನಾಗುತ್ತೆ, ಸಾರಿ ಇಲ್ಲಿ ಕಾಸ್ ಎ ಏನಾಗುತ್ತೆ, ಎಲ್ ಸಿ ಎಮ್ ಆಗುತ್ತೆ. ಸೊ ಡಿನಾಮಿನೇಟರ್ಗೆ 2 ಸೈಡಲ್ಲೇ ಏನು ಮಾಡಬೇಕು, ಡಿನಾಮಿನೇಟರ್ಲೇ ಮಲ್ಟಿಪ್ಲೈ ಮಾಡಬೇಕು. ಇದು 1 ಡಿವೈಡೆಡ್ ಬೈ ಕಾಸ್ ಎ ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ಸೊ ಈಗ ನೋಡಿರಿ 1 ಬೈ ಕಾಸ್ ಎ ಅಂದರೆ ಏನು ಬರುತ್ತೆ, ಸೆಕ್ ಎ ಬರುತ್ತೆ. ಸೆಕ್ ಎ ಪ್ಲಸ್ ಸೈನ್ ಡಿವೈಡೆಡ್ ಬೈ ಕಾಸ್ ಅಂದರೆ ಟ್ಯಾನ್ ಎ. ಸೊ ನೋಡಿರಿ ಎಲ್ ಎಚ್ ಎಸ್ ಇದು ಬತ್ತು, ಆರ್ ಎಚ್ ಎಸ್ ಏನೈತೆ ನೋಡಿರಿ, ಸೆಕ್ ಎ ಪ್ಲಸ್ ಟ್ಯಾನ್ ಎ. ಸೊ ಏನಾಯ್ತು ನೋಡಿರಿ, ಎಲ್ ಎಚ್ ಎಸ್ ಏನಾಯಿತು, ಆರ್ ಎಚ್ ಎಸ್ಸಿಗೆ ಈಕ್ವಲ್ ಆಯಿತು. ಸೊ ಇನ್ನು ಉಳಿದಿದ್ದು ಏನು ಮಾಡೋಣ ನಾವು ಮುಂದಿನ ವೀಡಿಯೋದೊಳಗೆ ಬಿಡಿಸೋಣ. ಸೊ ನಿಮ್ಗೆ 10th ಎಕ್ಸಾಮ್ಗೆ ಹೆಲ್ಪ್ ಮಾಡಲಿ ಅಂತ ಹೇಳಿ ಏನು ಮಾಡೈತಿ, ನನ್ನಿಂದ ಎಷ್ಟಾಗುತ್ತೆ ಅಷ್ಟು ಸಹಾಯವನ್ನು ನಾನು ಮಾಡತ್ತೀನಿ. ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆದವ್ರಿಗೆ ಶೇರ್ ಮಾಡಿ. ಹಾಗೆಯೇ ಯಾರಿಗಾದರೂ ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗೋದು ಆಸೆ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮೆಸೇಜ್ ಮಾಡಿ.